ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕನೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ಪ್ರತಿದಿನ ಅಂದರೆ ಮನೆ ಕ್ಲೀನಾಗಿರಲು ಒಂದಿಷ್ಟು ಬೇಸಿಕ್ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋದ್ರಿಂದ ಇಡೀ ದಿನ ನಾವು ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಹೋಮ್ ಮೇಕರ್ಸ್ಗಳಂತೂ ಮನೇಲೇ ಇರೋದ್ರಿಂದ ಒಂದು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದೇ ಒಂದು ರೀತಿ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಪದೇ ಪದೇ ಅರಗ್ತಾನೆ ಇರೋದಾಗಿರ್ಬೋದು, ಈ ರೀತಿ ಮಿಸ್ಟೇಕ್ಗಳೆಲ್ಲ ಆಗ್ತಿರ್ತವೆ ಅಲ್ವಾ. ನಾವು ಮಾರ್ನಿಂಗ್ ಟೈಮ್ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಆದಷ್ಟು ಮನೆಯೂ ಕೂಡ ನೀಟಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ನಾವು ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಬೇಗ ಬೇಗ ಆಗಿಬಿಡುತ್ತೆ. ಆ ಕೆಲಸ ಮುಗಿಯೋವರೆಗೂ ನಮಗೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ನಾವು ಇಂಪಾರ್ಟೆಂಟ್ ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ಮೊದಲನೇದಾಗಿ ಇಂಪಾರ್ಟೆಂಟ್ ಏರಿಯಾನ ಕ್ಲೀನ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಬೇರೆ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಇಂಪಾರ್ಟೆಂಟ್ ಏರಿಯಾ ಅಂತ ಅಂದರೆ ಯಾವುದು? ಔಟ್ಸೈಡು ಮತ್ತು ಹಾಲು. ಔಟ್ಸೈಡ್ ಏನಕ್ಕೆ ಅಂತ ಅಂದರೆ, ಯಾರಾದರೂ ಬರ್ತಾರೆ ಮನೆ ಒಳಗಡಿಕೆ ಅಂತ ಅಂದರೆ ಹೊರ್ಗಡೆಯಿಂದನೇ ಎಂಟ್ರಿ ಆಗೋದಲ್ವ. ನಾವು ಫಸ್ಟು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಇವಾಗ ಹೊರಗಡೆ ನೀಟಾಗಿ ಕಸ ಗುಡಿಸ್ಕೊಂಡು ಒಂದು ರಂಗೋಲಿ ಹಾಕ್ಕೊಂಡು ಹೊಸ್ಲಿಗೆಲ್ಲ ಹೂವನ್ನ ಇಟ್ಬಿಟ್ಟು ಎಷ್ಟು ನೀಟಾಗಿ ಇಟ್ಕೊಂಡಿದ್ರೆ ಹೊರಗಡೆಯಿಂದ ಯಾರಾದರೂ ಬರ್ತಾರೆ ಅಂತ ಅಂದರೆ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಬರಬೇಕಾದ್ರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ. ನಾವಾದರೂ ಅಷ್ಟೇ, ಇವಾಗ ಯಾರ ಮನೆಗಾದರೂ ಹೋಗ್ತಿದ್ದೀವಿ ಅಂತ ಅಂದಾಗ ಬಾಗ್ಲಲ್ಲೆಲ್ಲ ನೀಟಾಗಿ ಈ ರೀತಿ ರಂಗೋಲಿ ಎಲ್ಲ ಹಾಕಿದ್ದಾರೆ, ಹೂವು ಇಟ್ಟಿದ್ದಾರೆ ಅಂತ ಅಂದರೆ ಏನೋ ಒಂದು ರೀತಿ ಖುಷಿ ಆಗಿಬಿಡುತ್ತೆ. ಮನೆಯೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಫೀಲ್ ಅಂತೂ, ಒಂದು ಪಾಸಿಟಿವ್ ಫೀಲ್ ಅಂತೂ ಬಂದೇ ಬರುತ್ತೆ. ಆದಷ್ಟು ನಾವು ಔಟ್ಸೈಡ್ ಕ್ಲೀನ್ ಮಾಡ್ಕೊಳ್ಳೋದು ಅಂಥದ್ದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಔಟ್ಸೈಡ್ ಕ್ಲೀನ್ ಆಯಿತು ಅಂತ ಅಂದರೆ ಇನ್ನು ಹಾಲ್ಗೆ ಎಂಟ್ರಿ ಆಗ್ತಾರೆ ಅಲ್ವಾ, ಹಾಲನ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಲಲ್ಲೇ ಕುತ್ಕೊಳ್ಳೋದ್ರಿಂದ, ಹಾಲಲ್ಲೇ ಊಟ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಜಾಸ್ತಿ ಕೆಲಸ ಹಾಲಲ್ಲೇ ಇರೋದ್ರಿಂದ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದರೆ ಹಾಲಲ್ಲೇ ಜಾಸ್ತಿ ಇರುವಂಥದ್ದಲ್ವಾ. ನಾವು ಇವಾಗ ಹಾಲು ಕ್ಲೀನ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ನಾವು ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ಕೋಬೇಕು. ಏನಕ್ಕೆ ಅಂತ ಅಂದರೆ, ಚಿಕ್ಕ ಮಕ್ಳು ಇರ್ತಾರೆ ಮನೇಲಿ ಅಂತ ಅಂದಾಗ ಒಂದಿಷ್ಟು ಟಾಯ್ಸ್ಗಳಾಗಿರ್ಬೋದು, ಎಕ್ಸ್ಟ್ರಾ ಪೇಪರ್ಗಳಾಗಿರ್ಬೋದು, ಎಕ್ಸ್ಟ್ರಾ ಪೆನ್ಸಿಲ್ಗಳಾಗಿರ್ಬೋದು ಎಲ್ಲ ತೆಗೆದು ಇಟ್ಬಿಟ್ಟಿರ್ತಾರೆ. ಅದೆಲ್ಲ ಸಪ್ರೇಟ್ ಮಾಡಿ ಒಂದು ಬ್ಯಾಸ್ಕೆಟ್ಗಾಗಿ ಇಡುವಂಥದ್ದಾಗಿರ್ಬೋದು. ನೆಕ್ಸ್ಟ್ ಫ್ರಿಡ್ಜ್ ಮೇಲಂತೂ, ಫ್ರಿಡ್ಜ್ ಖಾಲಿ ಇದೆ ಅಂತ ಅಂದರೆ, ಒಂದು ಫ್ಯಾಮಿಲಿ ಅಂತ ಇದ್ದೀವಿ ಅಂದಾಗ ಒಂದು 4 to 5 ಮೆಂಬರ್ಸ್ 6 ಮೆಂಬರ್ಸ್ ಇದ್ದೇ ಇರ್ತೀವಲ್ವ. ಎಲ್ಲರೂ ಯಾರಾದರೂ ಒಬ್ಬರು ಈ ಮಿಸ್ಟೇಕ್ನ ಮಾಡಿರ್ತಾರೆ. ಅಲ್ಲೇ ಒಂದು ಫ್ರಿಡ್ಜ್ ಮೇಲೆ ಕವರ್ನ ತಂದಿಡುವಂಥದ್ದು, ಏನಾದರೂ ಹಣ್ಣನ್ನ ತಗೊಬಂದಿರ್ತೀವಿ ಅಂದಾಗ ಹಂಗೆ ಇಟ್ಬಿಡುವಂಥದ್ದು, ಈ ರೀತಿ ಮಿಸ್ಟೇಕ್ಗಳೆಲ್ಲ ಆಗಿದ್ದಾಗ ನಾವು ಬೆಳಿಗ್ಗೆನೇ ಒಂದು ಫ್ರಿಡ್ಜ್ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದೆಲ್ಲ ಏನೇನಿದೆ ಅದೆಲ್ಲ ನೀಟಾಗಿ ಜೋಡಿಸ್ಕೊಳ್ಳುವಂಥದ್ದು ಕೂಡ ತುಂಬಾ ಒಳ್ಳೆಯದು. ಫ್ರಿಡ್ಜ್ ಕೂಡ ಕ್ಲೀನ್ ಆಗಿಬಿಡುತ್ತೆ. ಫ್ರಿಡ್ಜ್ ಮೇಲೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಸೋಫಾ ಕವರ್ಗಳಾಗಿರ್ಬೋದು, ಈ ರೀತಿ ಸೋಫಾ ಎಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಅದೆಲ್ಲನೇ ಗಲೀಜೆಲ್ಲ ತೆಗೆದಾಕೋವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಹಾಲಲ್ಲಿ ಇನ್ನೇನಿರುತ್ತೆ, ಡೈನಿಂಗ್ ಏರಿಯಾ ಸಪ್ರೇಟ್ ಇರುತ್ತೆ ಅಲ್ವಾ. ಡೈನಿಂಗ್ ಏರಿಯಾನು ಕ್ಲೀನ್ ಮಾಡಿಕೊಂಡು, ಅಂದರೆ ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರೆ ಅಂತ ಅಂದಾಗ ಮುಖ ಒರೆಸ್ಕೊಂಡು ಒಂದು ಟೇಬಲ್ ಮೇಲೆ ಟವಲ್ನ ಇಟ್ಬಿಟ್ಟಿರ್ತಾರೆ. ಅಂದರೆ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಕಳು ಅಂತ ಅಂದಾಗ ಈ ರೀತಿ ತುಂಬ ತಪ್ಪುಗಳು ಆಗ್ತಾನೆ ಇರ್ತವೆ ಮನೆಯಲ್ಲಿ. ಅದೆಲ್ಲ ಸಪ್ರೇಟ್ ಮಾಡಿ ಬೆಳಿಗ್ಗೆನೇ ಈ ರೀತಿ ನಾವು ಹಾಲ್ನ ಫ್ರಿಡ್ಜ್ ಆಗಿರ್ಬೋದು, ನೆಕ್ಸ್ಟ್ ಡೈನಿಂಗ್ ಏರಿಯಾ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಟಿ ವಿ ಯೂನಿಟ್ ಆಗಿರ್ಬೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಕೆಲಸಗಳನ್ನೇ ಮುಗಿಸ್ಬಿಡ್ಬೋದು ನಾವು. ಹಾಲು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೆಕ್ಸ್ಟ್ ಹಾಲು ಕ್ಲೀನ್ ಆಯಿತು ಅಂತ ಅಂದರೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಕೆಲಸ ನಮ್ಮದು. ನೆಕ್ಸ್ಟು ನಾವು ಡಿವೈಡ್ ಮಾಡ್ಕೋತಾ ಇದ್ದೀವಿ ಅಂದಾಗ ಕಿಚನ್ಗೆ ಬರೋಣ. ಕಿಚನ್ಗೆ ಬಂದಿದ್ದೀವಿ ಅಂತ ಅಂದರೆ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟಿರ್ತೀವಿ. ನೈಟೇ ಒಂದಿಷ್ಟು ನಾವು ಕೆಲಸಗಳಂತೂ ಮಾಡ್ಕೊಂಡಿರ್ತೀವಲ್ವ. ಪಾತ್ರೆ ಆಗಿರ್ಬೋದು, ಗ್ಯಾಸ್ ಸ್ಟವ್ ಒರೆಸ್ಕೊಳ್ಳೋದಾಗಿರ್ಬೋದು, ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ನೈಟೇ ಮಲ್ಕೊಂಡಿರೋದ್ರಿಂದ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಸ್ವಲ್ಪ ಕೆಲಸಗಳು ಕೂಡ ಕಮ್ಮಿ ಆಗುತ್ತೆ. ಏನಾದರೂ ಮಿಸ್ಟೇಕು ಏನೋ ಆಗಲಿಲ್ಲ, ಹುಷಾರಿಲ್ಲ ಅಂತ ಅಂದಾಗ ಮಾತ್ರ ಈ ರೀತಿ ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಬಿಡುವಂಥದ್ದು. ನಾವು ಪಾತ್ರೆ ತೊಳಿಲಿಲ್ಲ ಅಂತ ಅಂದಾಗ ತುಂಬ ಟೈಮು ನಮಗೆ ಹಿಡಿಯುವಂಥದ್ದಾಗಿರ್ಬೋದು, ಕೆಲಸ ಜಾಸ್ತಿ ಆಗೋದಾಗಿರ್ಬೋದು, ಟೈಮ್ ವೇಸ್ಟ್ ಆಗೋದಾಗಿರ್ಬೋದು. ಆಲ್ಮೋಸ್ಟ್ ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಮಡ್ಚೋದ್ರಿಂದನೇ ಈ ರೀತಿ ಕೆಲಸಗಳೆಲ್ಲ ಜಾಸ್ತಿ ಆಗೋದಾಗಿರ್ಬೋದು. ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇಟ್ಬಿಡುವಂಥದ್ದು, ಸಿಂಕ್ ಎಲ್ಲ ನೀಟಾಗಿ ತೊಳ್ಕೊಂಡು ನಾವು ಅಡುಗೆ ಮನೇನ ತುಂಬ ಹೈಜೀನಾಗಿ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ನಾವು ತರಕಾರಿ ಕಟ್ ಮಾಡ್ತಾ ಇರ್ತೀವಿ, ಏನಾದರೂ ಒಂದು ತೊಳಿತಾ ಇರ್ತೀವಿ, ಆಲ್ಮೋಸ್ಟ್ ನೀರು ಆನ್ ಮಾಡ್ತಾನೆ ಇರ್ತೀವಲ್ವ. ಈ ರೀತಿ ತೇವಾಂಶ ಇರುವಂಥ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಈ ರೀತಿ ಎಲ್ಲ ಫಾರ್ಮ್
ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಮತ್ತು ತರಕಾರಿ ಕಟ್ ಮಾಡಿಬಿಟ್ಟು ಹಂಗೆ ಇಟ್ಬಿಡುವಂಥದ್ದು, ಹಣ್ಣನ್ನೇನೋ ಕಟ್ ಮಾಡಿಬಿಟ್ಟು ಹಂಗೆ ಇಟ್ಬಿಡುವಂಥದ್ದು, ಈ ರೀತಿ ಎಲ್ಲ ಮಿಸ್ಟೇಕ್ ಮಾಡೋದ್ರಿಂದ ಸೊಳ್ಳೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಒಂದು ರೀತಿ ಚೆನ್ನಾಗಂತೂ ಅನಿಸಲ್ಲ, ಒಂದು ರೀತಿ ಏನೋ ಒಂದು ರೀತಿ ಇರಿಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಆದಷ್ಟು ಚಿಕ್ಕದೊಂದು ಅಲ್ಲೇ ಒಂದು ಡಸ್ಟ್ಬಿನ್ನ ಇಟ್ಕೊಂಡು ಏನೇ ಕಟ್ ಮಾಡಿದ್ರು ಕೂಡ ಅಲ್ಲೇ ಅದರೊಳಗಡೆ ಹಾಕೋಬಿಟ್ರೆ, ಅವಾಗಿನ ಕೆಲಸ ಆವಾಗಲೇ ಮುಗಿಸ್ಕೊಬಿಟ್ರೆ ನಮಗೆ ಕೆಲಸ ಜಾಸ್ತಿ ಇರೋದಿಲ್ಲ ಮತ್ತು ಟೈಮ್ ವೇಸ್ಟ್ ಆಗೋದು ಕೂಡ ಕಮ್ಮಿ ಮಾಡ್ಕೋಬೋದು. ಈ ರೀತಿ ಕಿಚನ್ನು ಕೂಡ ಕ್ಲೀನ್ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಕೆಲಸ ಎಲ್ಲ ಕಮ್ಮಿ ಆಯಿತು. ನೆಕ್ಸ್ಟ್ ನಾವು ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗೋಣ. ರೂಮ್ ಕ್ಲೀನ್ ಮಾಡ್ಕೊಂಡು ಅಂತ ಅಂದರೆ ಇವಾಗ ನಾವು ಮಲಗಿರ್ತೀವಿ ಅಂತ ಅಂದಾಗ, ಇವಾಗ ಹಸ್ಬೆಂಡ್ ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಡ್ಶೀಟ್ ಮಾತ್ರ ಮಡ್ಚಿಟ್ಟಿರ್ತೀವಿ. ಬಟ್ ಕ್ಲೀನಾಗಿ ಅಂದರೆ ಎಲ್ಲನೂ ನಾವು ನೀಟಾಗಿ ಕ್ಲೀನ್ ಮಾಡಿರಲ್ಲ ಅಲ್ವಾ, ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ನಾವು ನೀಟಾಗಿ ಕ್ಲೀನ್ ಮಾಡಿರಲ್ಲ. ನೆಕ್ಸ್ಟು ಎಲ್ಲ ಎದ್ದಿರ್ತಾರೆ, ಮಕ್ಕಳು ಕೂಡ ಎದ್ದಿರ್ತಾರೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಅಂತ ಅಂದಾಗ ಬೆಡ್ ಎಲ್ಲ ನೀಟಾಗಿ ಒಂದ್ಸಲ ತೆಗೆದು ಇಟ್ಬಿಟ್ಟು ಎಲ್ಲನೂ ಒದ್ರು ಬಿಟ್ಟು ಅದೇನಾದರೂ ಕಸ ಇರ್ಬೋದಾಗಿರ್ಬೋದು, ಧೂಳು ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಹೊಸ ಬೆಡ್ಶೀಟ್ನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ನಾವು ಬೆಡ್ನ ಕ್ಲೀನ್ ಮಾಡ್ಕೊಬಿಟ್ರೆ ಆ ಕೆಲಸನೂ ಮುಗಿಯುತ್ತೆ. ನೆಕ್ಸ್ಟು ಅಂದರೆ ನೀರು ಕುಡಿಯೋದಕ್ಕೆ ಏನಾದರೂ ಎಕ್ಸ್ಟ್ರಾ ವಾಟರ್ ಬಾಟಲ್ಗಳಾಗಿರ್ಬೋದು, ನೈಟ್ ಹೊತ್ತು ಈ ರೀತಿ ನೀರು ಬಾಟಲ್ಗಳಾಗಿರ್ಬೋದು, ಈ ರೀತಿ ಎಲ್ಲ ತೆಗೆದು ಇಟ್ಕೊಂಡಿರ್ತೀವಲ್ವ, ಅದ್ರ ಜಾಗದಲ್ಲೇ ತಂದು ಇಡುವಂಥದ್ದಾಗಿರ್ಬೋದು. ನೆಕ್ಸ್ಟು ಒಂದಿಷ್ಟು ಬಟ್ಟೆಗಳನ್ನ ಬಿಚ್ಚಿಟ್ಬಿಟ್ಟು ಆ ಮೂಲೆಯಲ್ಲಿ ಒಂದು ಸ್ವಲ್ಪ ಬಟ್ಟೆ, ಈ ಮೂಲೆ ಒಂದು ಸ್ವಲ್ಪ ಬಟ್ಟೆ, ಎಲ್ಲನೂ ಈ ರೀತಿ ಮಿಸ್ಟೇಕ್ಗಳು ಆಗೇ ಆಗಿರ್ತವೆ. ಅದರಲ್ಲೂ ಮಕ್ಕಳು ಲೇಟಾಗಿ ಎದ್ಬಿಟ್ರಂತೂ ಅರ್ಜೆಂಟಲ್ಲಿ ಪಾಪ ಎಲ್ಲಿ ಬೇಕೋ ಅಲ್ಲೇ ಬಟ್ಟೆ ಬಿಚ್ಚಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಎಲ್ಲ ಬಟ್ಟೆಗಳು ನೀಟಾಗಿ ಒಂದ್ಸಲ ಎತ್ತಿ ಒಂದು ಲಾಂಡ್ರಿ ಬ್ಯಾಸ್ಕೆಟ್ಗೆ ಹಾಕೋಬಿಟ್ರೆ ಆಲ್ಮೋಸ್ಟ್ ರೂಮು ಕೂಡ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ನಾವು ಡಿವೈಡ್ ಮಾಡಿಕೊಂಡು ಕೆಲಸನ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ಬೇಗ ಬೇಗ ನಾವು ಮುಗಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಕ್ಲಾತ್ ಬಟ್ಟೆ ಕೆಲಸಕ್ಕೆ ಬರೋಣ ಅಂತಂದರೆ ಈ ರೀತಿ ಮನೆಯೆಲ್ಲ ಕ್ಲೀನ್ ಆಯಿತು ಅಂದರೆ ನಮಗೆ ಬಟ್ಟೆ ಒಗೆಯುವಂಥದ್ದಾದರೆ ಅಲ್ಲೇ ಮಿಷಿನ್ಗೆ ಹಾಕ್ಬಿಡುವಂಥದ್ದು. ನೆಕ್ಸ್ಟು ಒಗೆದಿರೋ ಬಟ್ಟೆಗಳನ್ನ ಆದಷ್ಟು ಆವಾಗಿನ ಬಟ್ಟೆಗಳನ್ನ ಆವಾಗಲೇ ಮಡ್ಚ್ಕೋಬೇಕು. ಇಲ್ಲ ಅಂತಂದರೆ ಏನಾದರೂ ಬೇಜಾರಾಗ್ತಿದೆ ಮಡ್ಚೋದಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಮಡ್ಚಿಬಿಡುವಂಥದ್ದಾಗಿರ್ಬೋದು, ಮ್ಯೂಸಿಕ್ ಹಾಕೊಂಡು ಮಡ್ಚಿಬಿಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡಿಕೊಂಡಾಗ ನಮಗೆ ಲೇಟ್ ಆಯಿತು ಅನ್ನೋ ಫೀಲ್ ಅಂತೂ ಆಗೋದಿಲ್ಲ. ಅಂತಂದರೆ ಈ ರೀತಿ ಮಧ್ಯದಲ್ಲಿ ಏನಾದರೂ ಮ್ಯೂಸಿಕ್ ಹಾಕೊಂಡಿರ್ತೀವಿ ಅಂತಂದರೆ ಆ ಕಡೆ ನಮ್ಮ ಗಮನ ಎಲ್ಲ ಇರೋದ್ರಿಂದ ಕೆಲಸನೂ ಕೂಡ ನಾವು ನಮಗೆ ಗೊತ್ತಿಲ್ಲದೇ ಈಸಿಯಾಗಿ ಮುಗಿಸ್ಕೊಬಿಡ್ಬೋದು. ಬಟ್ ಈ ರೀತಿ ಆಮೇಲೆ ಮಡ್ಚ್ಕೊಳ್ಳೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋ ಅಂತ ನಾವು ಯಾವಾಗ ಒಂದು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಹೋಗ್ತೀವಿ, ಒಂದು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ, ಕೆಲಸ ಅನ್ನೋದು ರಾಶಿ ಆಗಿಬಿಡುತ್ತೆ. ಮತ್ತು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂತ ಅಂದಾಗ ನಾವು ಇನ್ನೂ ಮನೆ ಕೆಲಸನೇ ಮಾಡಿಲ್ಲ ಅಂತ ಅಂದಾಗ ಯಾರಾದರೂ ಬರುವಂಥದ್ದಾಗಿರ್ಬೋದು, ಈ ರೀತಿ ಮಿಸ್ಟೇಕ್ಗಳೆಲ್ಲ ಆಗಿಬಿಡುವಂಥ ಸಿಚುಯೇಷನ್ ತುಂಬ ಸಲ ಬಂದುಬಿಡುತ್ತೆ ಅಲ್ವಾ. ಮನೆಯೆಲ್ಲ ನೀಟಾಗಿಲ್ಲ ಅಂತ ಅಂದಾಗಲೇ ಯಾರಾದರೂ ಬಂದುಬಿಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗೇ ಆಗುತ್ತೆ. ಬೆಳಗ್ಗೆ ಟೈಮ್ ನಾವು ಈ ರೀತಿ ಸ್ವಲ್ಪ ನಾವು ಬೇಸಿಕ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡಿಬಿಟ್ರೆ ಏನೋ ಒಂದು ರೀತಿ ಒಂದು ಸಲ ಎಲ್ಲನೂ ಮಾಪ್ ಮಾಡ್ಕೊಬಿಡ್ತು ಅಂತಂದರೆ ಮನೆಯೂ ಕೂಡ ಕ್ಲೀನ್ ಆಗಿರುತ್ತೆ. ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೇನೋ ಒಂದು ರೀತಿ ಪಟಪಟ ಅಂತ ಕೆಲಸ ಮುಗಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಂಡ್ರಿ ಬಟ್ಟೆ ಎಲ್ಲನೇ ನಾವು ಬ್ಯಾಸ್ಕೆಟ್ಗೆ ಸಪ್ರೇಟ್ ಹಾಕ್ಬಿಟ್ಟು ಅಂತ ಅಂದರೆ ಆಲ್ಮೋಸ್ಟ್ ಬಟ್ಟೆ ಕೆಲಸನೂ ಕೂಡ ಮುಗಿಯುತ್ತೆ. ನೆಕ್ಸ್ಟು ನಾವೇನಾದರೂ ತಿಂಡಿ ಮಾಡ್ಕೊಳ್ಳೋದು, ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಾಗಿರ್ಬೋದು, ಈ ರೀತಿ ಕೆಲಸನೂ ಕೂಡ ಮುಗಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ನಾವು ಬೆಳಗ್ಗೆ ಟೈಮ್ ಈ ರೀತಿ ಕೆಲಸ ಏನು ಮಾಡ್ಕೊಳ್ತಾನೆ ಅಂದರೆ ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಳ್ತಾನೆ ಆಮೇಲಿಂದ ಮಾಡ್ಕೋತೀವಿ ಅಂತ ಅಂದಾಗ ಜಾಸ್ತಿ ಕೆಲಸ ಆಗಿಬಿಡುತ್ತೆ. ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಏನಾದರೂ ನಾವು ಗ್ರಾಸರಿನ ತಂದಿದ್ದೀವಿ ಅಂತ ಅಂದಾಗ ಅದೆಲ್ಲ ನಾವು ಗ್ರಾಸರಿ ಬಾಟಲ್ಗೆ ಹಾಕ್ಬಿಟ್ಟು ಎಲ್ಲನೂ ಫಿಲ್ ಮಾಡಿ ತಂದಿದ್ದೀವಿ ಅಂತ ಅಂದಾಗ ಆ ಒಂದು ಬಾಕ್ಸ್ಗೆ ಹಾಕ್ಬಿಡುವಂಥದ್ದು ತುಂಬ ಒಳ್ಳೆಯದು. ಇವಾಗ ಏನಾದರೂ ಒಂದು ಉಪ್ಪನ್ನ ತಂದಿರ್ತೀವಿ ಅಂತ ಅಂದಾಗ ಅದನ್ನು ಉಪ್ಪನ್ನ ಜರಡಿಗೆ ಹಾಕಿಲ್ಲ ಹಾಗೆ ಇಟ್ಟಿದ್ದೀವಿ ಅಂದಾಗ ತುಂಬ ದಿನ ಹಂಗೆ ಇದ್ಬಿಡುತ್ತೆ. ಅದು ಆಮೇಲೆ ಹಾಕೋಣ ಅಂತ ಅಂದ್ಕೊಂಡು ಅದೇ ರೀತಿ ನಾವು ಕವರಲ್ಲೇ ಇಟ್ಕೊಬಿಡ್ತೀವಿ. ಆದಷ್ಟು ಆವಾಗ ಏನಾದರೂ ಒಂದು ಗ್ರಾಸರಿ ತರ್ತಿದ್ದೀವಿ ಅಂತ ಅಂದಾಗ ಏನಾದರೂ ಕಾಳುಗಳಾಗಿರ್ಬೋದು, ಈ ರೀತಿ ಉಪ್ಪಿನ ಪ್ಯಾಕೆಟ್ಗಳಾಗಿರ್ಬೋದು, ಈ ರೀತಿ ತರ್ತಿದ್ದೀವಿ ಅಂದಾಗ ಆವಾಗ ಜರಡಿಗೆ ಹಾಕ್ಬಿಟ್ಟು ಆ ಬಾಕ್ಸ್ಗೆ ಹಾಕ್ಬಿಟ್ಟು ಆ ಕಂಟೈನರ್ಗೆ ಹಾಕ್ಬಿಟ್ಟು ಇಟ್ಬಿಟ್ರೆ ಏನೋ ಒಂದು ರೀತಿ ಸಮಾಧಾನ ಅನಿಸುತ್ತೆ. ಬಟ್ ಆಮೇಲೆ ಇಟ್ಕೊಳ್ಳೋಣ ಅಂತ ಅಂದರೆ ಅದು ತುಂಬ ದಿನ ಹಾಗೆ ಉಳ್ಕೊಬಿಡುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ನಮ್ದು ಏನಾದರೂ ಗ್ರಾಸರಿ ಉಳ್ಕೋತು ಅಂತ ಅಂದರೆ ಅದನ್ನು ಸಪ್ರೇಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ತೆಗೆದಿಡುವಂಥದ್ದಾಗಿರ್ಬೋದು. ಎಲ್ಲಿ ಬೇಕು ಅಲ್ಲೇ ಇಟ್ಕೊಬಿಟ್ರೆ ಯಾವ ಜಾಗದಲ್ಲಿ ನಾವು ಏನು ತೊಗೊಂಡಿರ್ತೀವಿ ಅದೇ ಜಾಗದಲ್ಲಿ ಇಡಲಿಲ್ಲ ಅಂತ ಅಂದರೆ ಮನೇನೂ ಕೂಡ ಒಂದು ರೀತಿ ಗಲೀಜಾಗಿರಲಿಕ್ಕೂ ಕೂಡ ಇದು ಪಾಯಿಂಟ್ ಆಗುತ್ತೆ. ಏನಾದರೂ ಒಂದು ಅಡುಗೆ ಮಾಡ್ತಿರ್ತೀವಿ, ಒಂದು ಬಾಕ್ಸ್ನ ತೆಗೆದಿಟ್ಕೊಂಡಿರ್ತೀವಿ ಅಂದಾಗ ಅದು ಕೂಡ ಕೌಂಟರ್ ಟಾಪ್ ಮೇಲೆ ಹಂಗೆ ಇರುವಂಥದ್ದಾಗಿರ್ಬೋದು, ಏನೋ ಒಂದು ಗ್ರಾಸರಿ ಫಿಲ್ ಮಾಡಿ ಹಂಗೆ ಇಟ್ಬಿಡುವಂಥದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ತಾನೆ ಎಕ್ಸ್ಟ್ರಾ ಒಂದು ಉಳಿದಿದೆ ನಮಗೆ ಸಾಮಾನುಗಳೆಲ್ಲ ಉಳಿದಿದ್ದಾವೆ ಅಂತ ಅಂದಾಗ ಒಂದು ಬಾಕ್ಸ್ಗೆ ಹಾಕಿ ತೆಗೆದು ಇಟ್ಕೊಬಿಟ್ರೆ ತುಂಬ ಒಳ್ಳೆಯದು. ಎಲ್ಲ ಖಾಲಿ ಆಯಿತು ಅಂತ ಅಂದಾಗ ಪುನಃ ಎಲ್ಲನೂ ಫಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಈ ರೀತಿ ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ಇವಾಗ ಮನೇಲಿ ದೊಡ್ಡವ್ರಿಗಾದರೆ ಅಂದರೆ ಎಲ್ಲ ಗೊತ್ತಾಗುತ್ತೆ. ಮಕ್ಕಳಿಗೆ ಅಂದಾಗ ಮಕ್ಕಳಿಗೆ ಹೇಳೋದಾಗಿರ್ಬೋದು, ಈ ರೀತಿ ಅಂದರೆ ಹೊರ್ಗಡೆಯಿಂದ ಬರ್ತಿದ್ದೀರಿ ಅಂತ ಅಂದಾಗ ಚಪ್ಪಲಿ ಸ್ಟ್ಯಾಂಡ್ ಮೇಲೆ ಶೂನ ಬಿಡುವಂಥದ್ದಾಗಿರ್ಬೋದು, ಹೊರ್ಗಡೆ ಬರ್ತಿದ್ದೀವಿ ಅಂದಾಗ ಎಲ್ಲಿ ಬೇಕು ಅಲ್ಲೇ ಬಿಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡಬಾರ್ದು. ಬಟ್ಟೆ ಎಲ್ಲಿ ಬಿಚ್ಚಿಡ್ತೀರಾ ಅದೆಲ್ಲನೂ
ನಾವು ಲಾಂಡ್ರಿ ಬಾಸ್ಕೆಟ್ಗೆ ಆಗುವಂಥದ್ದು. ಈ ರೀತಿ ನಾವು ಹೇಳ್ಕೊಟ್ರೆ ಮಕ್ಕಳು ಕೂಡ ಕಲ್ತ್ಕೋತಾರೆ. ಬಟ್ ಚಿಕ್ಕ ಮಕ್ಕಳಾದರೆ ಮಿಸ್ಟೇಕ್ಗಳು ಆಗ್ತಾನೆ ಇರ್ತವೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಮನೆಯವ್ರಿಗೂ ಹೇಳುವಂಥದ್ದಾಗಿರ್ಬೋದು, ಕೆಲಸ ಜಾಸ್ತಿ ಆಗುತ್ತೆ ಈ ರೀತಿ ಮಾಡಿಬಿಡಿ ಅಂತ ಹೇಳುವಂಥದ್ದಾಗಿರ್ಬೋದು. ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ಮನೆಯೂ ಕೂಡ ನಾವು ನೀಟಾಗಿ ಇಟ್ಕೋಬೋದು. ಅದರಲ್ಲೂ ಹೌಸ್ ವೈಫ್ಗಳಿಗಂತೂ ಮನೆ ನೀಟಾಗಿದ್ಬಿಟ್ರೆ ಏನೋ ಒಂದು ರೀತಿ ಖುಷಿ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೂ ಕೂಡ ಮನಸ್ಸಿಗೂ ಏನೋ ಒಂದು ರೀತಿ ಸಮಾಧಾನ ಅನ್ನೋದು ಆಗೇ ಆಗುತ್ತೆ ಅಲ್ವಾ. ಈ ರೀತಿ ಟಿಪ್ಸ್ನ ಮಾರ್ನಿಂಗ್ ಟೈಮೇ ಮಾಡೋದ್ರಿಂದ ಮನೆಯೂ ಕೂಡ ನೀಟಾಗಿರುತ್ತೆ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.